ಕೊಲೆ ಎನ್ಕೌಂಟರ್ ಕೊಲೆ ಮಾಡಿದ್ದಾರೆ. ಇದು ಸದನದ ನಿಯಮಾವಳಿ ಪ್ರಕಾರನೇ ಒಂದು ಸರ್ಕಾರಕ್ಕೆ ಏನಾನ ಗೌರವ ಇದ್ದಿದ್ರೆ ಎನ್ಕೌಂಟರ್ ಬಗ್ಗೆ ಸದನದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ಬೇಕಾಯ್ತು ಸರ್ಕಾರ. ಎಲ್ ಮಾಡಿದ್ದಾರೆ ಮಾಡ್ಬೇಕಾಗಿತ್ತು. ಆ ಗೌರವ ಇದ್ದಿದ್ರೆ ಮಾಡ್ಬೇಕಾಯ್ತು. ಎನ್ಕೌಂಟರ್ ಆಗಿದೆ. ತಮಿಳುನಾಡಿನ ಮುಖ್ಯಮಂತ್ರಿ ಕಾಮೆಂಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ತಮಿಳಿಗೆ ನ್ಯಾಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ದೇ ಪಾರ್ಟ್ನರ್ ಹೇಳಿದ್ದಾರೆ ತಮಿಳರಿಗೆ ನ್ಯಾಯ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಅಂತ ಹೇಳ್ತಾರೆ. ಲಕ್ಷಾಂತರ ಜನ ತಮಿಳರು ವಾಸ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಅವ್ರಿಗೆಲ್ಲ ಏನು ಉತ್ತರ ಕೊಡ್ತೀರಾ ನೀವು? ಬೇಜವಾಬ್ದಾರಿ ಸರ್ಕಾರ ಅಲ್ವಾ ಇದು? ನೋ ಸ್ಟೇಟ್ಮೆಂಟ್ ಮಾಡೋ ಮುಖ್ಯಮಂತ್ರಿ ಬಂದು ಸ್ಟೇಟ್ಮೆಂಟ್ ಮಾಡಿ ಮುಖ್ಯಮಂತ್ರಿಗಳು ಆಮೇಲೆ ಯಾಕಂದ್ರೆ ಸದನ ಮುಂದೆ ಹಾಕಿ ಒಂದು ಅರ್ಧ ಗಂಟೆ 3 ಜನರ ಸಾವು ಕೊಲೆ ಎನ್ಕೌಂಟರ್ ಕೊಲೆ ಮಾಡಿದ್ದಾರೆ. ಕೊಲೆಗಾರರಿಗೆ ಶಿಕ್ಷೆ ಆಗಬೇಕಲ್ಲ. ಏನ್ ಮಾಡಿದ್ದಾರೆ ಕೊಲೆಗಾರರಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಅವರು ಕೇಳಿ ಮಂತ್ರಿಗಳು ಹೇಳಿದ್ರು ನೀವು ಕ್ವಶನ್ ಅವರಾದ್ಮೇಲೆ ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿದೆ ನಾನು. ಅವ್ರು ಹಿಡಿದಿಲ್ಲ ಇನ್ನ ಎಲ್ಲ ಚರ್ಚೆ ಮಾಡೋದು ಎಲ್ಲ ಚರ್ಚೆ ಮಾಡಿ ಸರ್ಕಾರ ನಮಗೂ ಬೇಕಾಗಂದ್ರೆ ಈಗ ಪರಿಹಾರ ಚರ್ಚೆ ಆದ್ರೂ ಸಿಗುತ್ತೆ. 3 ಜನರ ಕೊಲೆ ಮಾಡಿದ ಸರ್ಕಾರ ಸ್ಟೇಟ್ಮೆಂಟ್ ಮಾಡ್ಬೇಕಿದು. ನಮಗ್ ಬಿಟ್ಬಿಡಿ. ತಮಿಳುನಾಡು ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಮಾಡ್ತಾರೆ. ನಾಚಿಕೆ ಆಗಲ್ಲ, ಖಂಡನೆ ಅಂತ ಹೇಳ್ತಾರೆ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ? ಸರ್ಕಾರಕ್ಕೆ ಸ್ಟೇಟ್ಮೆಂಟ್ ಮಾಡ್ಬೇಕಾಯ್ತು. ಅವರು ಹೇಳ್ಬೇಕಾಯ್ತು. ಪರಿಹಾರ ಏನು ಕೊಡ್ತೀರಿ ಅವ್ರಿಗೆ? ನ್ಯಾಯಾಂಗ ತನಿಖೆ ಮಾಡ್ತೀವಿ ಏನಂತ ಹೇಳ್ಬೇಕಾಯ್ತು. ಓದಿದ್ರು ಬಿಟ್ಟು ಅದರಲ್ಲಿ ನೋಡಿ ಅವ್ರ ಸ್ಟೇಟ್ಮೆಂಟ್ ಏನ್ ಹೇಳಿದ್ದಾರೆ ಅಂದ್ರೆ ಅವನ ಮೇಲೆ ಮೊದಲು ಕೇಸ್ ಏನೂ ಇರ್ಲಿಲ್ಲ ಅಂತ ಹೇಳಿದ್ದಾರೆ. ಸ್ಟೇಟ್ಮೆಂಟ್ ಅಲ್ಲಿ ಅವನ ಮೇಲೆ ಯಾವುದೇ ಹಿಂದೆ ಕೇಸ್ ಇರ್ಲಿಲ್ಲ ಅಂತ ಹೇಳಿದ್ದಾರೆ. ಏಕಾಏಕಿ ಹಂಗೆ ಕಳ್ಳಾಗೋತಾನೆ ಅವನು. ಮಾನ್ಯ ಅಧ್ಯಕ್ಷ ಸ್ಟೇಟ್ಮೆಂಟ್ ಅಲ್ಲಿ ದಯಮಾಡಿ ಏನೋ ಇಲ್ಲ ಸಚಿವರು ಸ್ಟೇಟ್ಮೆಂಟ್ ತಮಿಳುನಾಡಿಗೆ ಹೋಗಿದೆ. ಅಲ್ಲಿನ ಡಿಎಂಕೆ ಮುಖ್ಯಮಂತ್ರಿ ನಮ್ಮ ರಾಜ್ಯದ ಬಗ್ಗೆ ಅವಹೇಳನಕಾರಿ ಮಾತು ಆಡಿದ್ದಾರೆ. ಖಂಡನೀಯ ಅಂತ ಹೇಳಿದ್ದಾರೆ. ಕರ್ನಾಟಕ ಸರ್ಕಾರನ ಖಂಡನೀಯ ಅಂತ ಹೇಳಿದ್ದಾರೆ. ಇಷ್ಟು ಹೇಳಿದ್ಮೇಲೂ ಈ ಸರ್ಕಾರಕ್ಕೆ ಸ್ಟೇಟ್ಮೆಂಟ್ ಮಾಡ್ಬೇಕು ಅಂತ ಜ್ಞಾನ ಇಲ್ಲಲ್ವಾ? ಮಾಡ್ಲಿ ಅವ್ರು ಸ್ಟೇಟ್ಮೆಂಟ್ ಮಾಡ್ಲಿ.